ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ, ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಜೊತೆ ಕೃಷ್ಣಮೂರ್ತಿ ಅವರು, ವಿಜ್ಞಾನಿ ಕೃಷ್ಣಮೂರ್ತಿ ಅವರು ಕನೆಕ್ಟ್ ಆಗಿದ್ದಾರೆ, ಲೈವ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಅನ್ಡಾಕಿಂಗ್ ಆಗುವಂತದ್ದು, ಆನಂತರ ಅಲ್ಲಿಂದ ಅದು ಡಿಆರ್ಬಿಟಿಂಗ್ ಆಗುವಂತದ್ದು, ಆನಂತರ ಭೂಮಿಯತ್ತ ಬರುವಂತದ್ದು, ಇಡೀ ಪ್ರಕ್ರಿಯೆ ಯಾವ ರೀತಿನಲ್ಲಿರುತ್ತೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡಬಹುದಾ ಸರ್? ಕೆಲವೇ ಕ್ಷಣಗಳಿದೆ ಅದು ಅನ್ಡಾಕಿಂಗ್ ಆಗೋದಕ್ಕೆ. ಕೆಲವೇ ಕ್ಷಣದಲ್ಲಿ ಈಗ ಅನ್ಡಾಕಿಂಗ್ ಆಗಿದೆ. ಈಗ ಏನು ಅಂದ್ರೆ, ಇಷ್ಟು ತನಕ ಏನಾಯ್ತು ಅಂತಂದ್ರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದ್ದ ಡ್ರ್ಯಾಗನ್ ಕ್ಯಾಪ್ಸೂಲ್ ಒಳಗಡೆ ಬಂದ್ಬಿಟ್ಟು ನಮ್ಮ ಶುಭಾಂಶು ಶುಕ್ಲಾ ಸೇರಿ 4 ಜನ ಗಗನಯಾತ್ರಿಗಳು ಬಂದು ಕೂತಿದ್ದಾರೆ. ಅವರನ್ನ ಕರ್ಕೊಂಡ್ಬಂದು ಅಲ್ಲಿರೋ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿರುವಂತ ಉಳಿದಿರುವಂತ ಯಾರಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ಟು ಒಂದು ಕೂರ್ಸಿ, ಸೀಟ್ ಬೆಲ್ಟ್ ಹಾಕಿ, ನಮ್ ಸ್ಪೇಸ್ ಸೂಟ್ ಹಾಕ್ಬಿಟ್ಟು ಅವ್ರದೆಲ್ಲ ಸೆಟಪ್ ಎಲ್ಲ ಮಾಡ್ಬಿಟ್ಟು ಕಳ್ಸಿ ಕೂರ್ಸಿದ್ದಾರೆ. ಇದಾದ್ರ ಮೇಲೆ ಏನಾಗತ್ತೆ ಅಂತಂದ್ರೆ, ನಮ್ದು ಯಾವಾಗ ನಾವು ಡಾಕಿಂಗ್ ಆಗ್ಬೇಕಾದ್ರೆ ಹಾರ್ಡ್ ಲ್ಯಾಚಿಂಗ್, ಸಾಫ್ಟ್ ಲ್ಯಾಚಿಂಗ್ ಅಂತ ಮಾಡ್ಕೊಂಡಿದ್ವಿ. ಸಾಫ್ಟ್ ಲ್ಯಾಚಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಾರ್ಡ್ ಲ್ಯಾಚಿಂಗ್ ಮಾಡ್ಕೊಂಡಿದ್ವಲ್ಲ, ಈಗ ಅದೇನಾಗತ್ತೆ, ಹಾರ್ಡ್ ಲ್ಯಾಚಿಂಗ್ ತೆಗಿಬೇಕಾಗಿದೆ. ಈಗ ಅದನ್ನ ತೆಗಿತೇವೆ ಫಸ್ಟ್. ಅದನ್ನ ತೆಗಿಯೋಕ್ಕೂ ಮುಂಚೆ ನಮ್ಗೆ ಏರ್ ಲಾಕ್ ಇದೆ, ನಮ್ಮ ಡ್ರ್ಯಾಗನ್ ಅಲ್ಲಿ ಒಂದು ಏರ್ ಲಾಕ್ ಇದೆ, ಮತ್ತೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಂದು ಏರ್ ಲಾಕ್ ಇದೆ. ಆ 2 ಏರ್ ಲಾಕ್ಗಳನ್ನ ಮತ್ತೆ ವಾಪಸ್ಸು ಲಾಕ್ ಮಾಡಿ, ಆಮೇಲೆ 12 ಜಾಯಿಂಟ್ಸ್ ಗಳಿಂದ ಆಗಿರುವಂತ ಈ ಹಾರ್ಡ್ ಹುಕ್ಸ್ ಗಳಿರುವಂತದ್ದು, ಆ ಲ್ಯಾಚ್ ಗಳನ್ನ ನಾವು ಸಪರೇಟ್ ಮಾಡ್ಬೇಕು. 6+6 ಆ ಫ್ಯಾಷನ್ ಮಾಡ್ಕೊಂತಾರೆ. ಅದು ಮಾಡಾದ್ರ ಮೇಲೆ ಡಿಡಾಕಿಂಗ್ ಕಮಾಂಡ್ ಕೊಡ್ಬೇಕು. ಡಿಡಾಕಿಂಗ್ ಕಮಾಂಡ್ ಬಂತು ಅಂತಂದ್ರೆ ಆಗ ಫಿಸಿಕಲ್ ಆಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂದ ನಮ್ದು ಏನ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಇದೆ ಅದು ಡಿಡಾಕ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ಸ್ ಗಳು ಆಗ್ತದೆ. ಈಗ ಇದು ಅಂದ್ರೆ ಕ್ಯಾಪ್ಸೂಲ್ ನಿಂದ ಹೊರಗಡೆ ಬಂದಂತಹ ವಿಜ್ಞಾನಿಗಳು ಇವ್ರು ಏನೆಲ್ಲ ಸಂಶೋಧನೆಗಳನ್ನ ಮಾಡಿದ್ದಾರೆ, ಇದ್ರ ಬಗ್ಗೆ ಅಂದ್ರೆ ಜಗತ್ತಿಗೆ ಎಷ್ಟು ದಿನಗಳವರೆಗೆ, ಅಂದ್ರೆ ಎಷ್ಟು ದಿನಗಳ ನಂತರ ಇದೊಂದು ಅಧ್ಯಯನದ ಹೊರಗಡೆ ಬೀಳುತ್ತೆ? ಅಂದ್ರೆ ಸಡನ್ ಆಗಿ ನಾವು ಅವ್ರನ್ನ ಭೂಮಿಯ ವಾತಾವರಣಕ್ಕೆ ಅವ್ರಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಆ ಒಂದು ಪ್ರೊಸೀಜರ್ ಹೇಗಿರುತ್ತೆ ಅಂತ. ಇದೇನು ನಾವು ಲಾಕ್ಡೌನ್ ತರ ಮಾಡ್ತಾ ಇದೀವಿ, ಕಂಟೈನ್ಮೆಂಟ್, ಕ್ವಾರಂಟೈನ್ ಮಾಡ್ತಾ ಇದೀವಿ ಈ ಸ್ಪೇಸ್ ಯಾತ್ರೆಗಳನ್ನ. ಈ ನಮ್ ಕೋವಿಡ್ ಟೈಮಲ್ಲಿ ಏನ್ ಮಾಡ್ತಾ ಇದ್ವಿ ಅದೇ ಪ್ರೊಸೀಜರ್ ಮಾಡ್ತಾ ಇರೋದು. ಏನಾಗತ್ತೆ ಅಂದ್ರೆ, ಸ್ಪೇಸ್ ಅಲ್ಲಿ ಸೂರ್ಯನಿಂದ ಎಲ್ಲಾ ತರದ ಕಿರಣಗಳು ಬರ್ತಾ ಇರ್ತವೆ. ಎಕ್ಸ್ರೇ ಇರ್ಬೋದು, ಆಲ್ಫಾ ಪಾರ್ಟಿಕಲ್ಸ್ ಇರ್ಬೋದು, ಗಾಮಾ ರೇಸ್ ಇರ್ಬೋದು, ಆಲ್ಫಾ ರೇಸ್ ಇರ್ಬೋದು, ಪ್ಯೂರ್ ಪ್ರೋಟಾನ್, ಹೈಡ್ರೋಜನ್ ಆಟಮ್ ಅನ್ನು ಕೂಡ ಕಳಿಸ್ತಾ ಇರ್ತದೆ. ಅಂದ್ರೆ ಆ ತರ ಎನ್ವೈರನ್ಮೆಂಟ್ ಇದೆ. ಈಗ ನಮಗಾದ್ರೆ ಏನಾಗುತ್ತೆ ಅಂತಂದ್ರೆ, ಓಝೋನ್ ಲೇಯರ್ ಇದೆ, ಅರ್ತ್ ಅಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ವಾಟರ್ ವೇಪರ್ ಇದೆ, ಅವು ನಮ್ಮನ್ನೆಲ್ಲಾ ರೀತಿ ಕಿರಣಗಳಿಂದ ನಮ್ಮನ್ನ ಕಾಪಾಡುತ್ತೆ. ಆದ್ರೆ ನಾವು ಅರ್ತಿನ ಮೇಲೆ ಹೋದಾಗ, ಆರ್ಬಿಟ್ ಅಲ್ಲಿ ಇದ್ದಾಗ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಎಲ್ಲಾ ತರ ಪ್ರೊಟೆಕ್ಷನ್ ಇದ್ರೂ ಕೂಡ ಆಗ ನಮಗೆ ಆ ತರ ಕಿರಣಗಳೇನಾದ್ರು ಬಂದಿದ್ದರೆ ಅಲ್ಲಿ ಮ್ಯುಟೇಷನ್ ಆಗೋ ಚಾನ್ಸಸ್ ಇದೆ. The mutation is the process where the cell takes a different activity. ಅದು ಬೇರೆ ರೀತಿ ಏನೋ ಮಾಡೋ ಕೆಲಸ ಶುರು ಮಾಡೋಕ್ಕಾಗತ್ತೆ. ಕ್ಯಾನ್ಸರ್ ಸೆಲ್ಸ್ ಕೂಡ ಮ್ಯುಟೇಷನ್ ಇಂದ ಆಗುತ್ತೆ ಅಂತ ಬಹಳಷ್ಟು ರಿಸರ್ಚ್ಗಳು ತೋರಿಸಿದ್ದಾವೆ. ದಟ್ ಇಸ್ ವಾಟ್ ದ ಕ್ಯಾನ್ಸರ್ ಇಸ್ ಆಲ್ ಅಬೌಟ್. ಈಗ ಏನಾಗಿದೆ ಅಂದ್ರೆ, ಅಲ್ಲಿಂದ ಬಂದವರು ಮ್ಯುಟೇಷನ್ ಆಗ್ಬಿಟ್ಟು ಏನಾರು ಆಗಿ ಬೇರೆ ರೀತಿ ಏನಾರು ಬ್ಯಾಕ್ಟೀರಿಯಾಗಳನ್ನ ಎತ್ಕೊಂಡ್ ಬಂದಿದಾರ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, ಯಾತ್ರಿಗಳನ್ನ 7 days ಕ್ವಾರಂಟೈನ್ ಅಲ್ಲಿ ಇಟ್ಬಿಟ್ಟು ಸ್ಟಡಿ ಮಾಡಿ ಆಮೇಲೆ ಅವರನ್ನ ಹೊರಗೆ ಒಂದು ತಗೊಂಡ್ಬರ್ತೀವಿ. ಎರಡನೇದು, ನೀವು ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ ಕೇಳಿದ್ರೆ, ಎಕ್ಸ್ಪೆರಿಮೆಂಟ್ಸ್ಗೆ ಅದೇ ಒಂದು ಸೆಟ್ ಆಫ್ ಪ್ರೊಸೀಜರ್ಸ್ ಇದೆ. ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ಸ್ ಈಗ ಅದೇನು ಅಂತಂದ್ರೆ, ಅರ್ತ್ ಅಲ್ಲಿ ವಿತ್ ಗ್ರಾವಿಟಿನಲ್ಲಿ ಯಾವ ರೀತಿ ಬಿಹೇವ್ ಆಗುತ್ತೆ ನಮ್ಗೆ ತುಂಬಾ ಚೆನ್ನಾಗುತ್ತೆ. ಆದ್ರೆ ಆರ್ಬಿಟ್ ಅಲ್ಲಿ ಅಂಡರ್ 0G ಕಂಡೀಷನ್ಸ್ ಇನ್ ದ ವ್ಯಾಕ್ಯೂಮ್ ಆಫ್ ಸ್ಪೇಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅದು ಸೆಟ್ ಆದ ಪ್ರೊಸೀಜರ್ಸ್. ಯಾಕೆಂದ್ರೆ ಅಲ್ಲಿ ಫಿಸಿಕ್ಸ್ ಸ್ವಲ್ಪ ಬೇರೆ ತರ ಇದೆ. ಇಲ್ಲಾದ್ರೆ ಯಾವಾಗ್ಲೂ ಅಂಡರ್ ಗ್ರಾವಿಟಿ ಇತ್ತು, ಅಲ್ಲಿ ಗ್ರಾವಿಟಿ ಇದ್ರೂ ಕೂಡ ಬಿಕಾಸ್ ಆಫ್ ಆರ್ಬಿಟಲ್ ಮೆಕ್ಯಾನಿಕ್ಸ್, ಗ್ರಾವಿಟಿ, 0 ಗ್ರಾವಿಟಿ ಫೀಲಿಂಗ್ಸ್ ಅಲ್ಲಿ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳಿ ಆ ರಿಸರ್ಚ್ಗಳು ನಡೆಯುತ್ತವೆ. ಅದು ಪುನಃ ಬಂದ್ರ ಮೇಲೆ ನಾವು ಈ ಪುನಃ ಅದನ್ನ ಸೇಫ್ ಆಗಿ ಲ್ಯಾಬಿಗೆ ತಗೊಂಡ್ಬಂದು ಮೊದಲು ಹೇಗಿತ್ತು ಈಗ ಹೇಗಿತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸಂಶೋಧನೆಗಳನ್ನು ಮಾಡಬೇಕಾಗ್ತದೆ. ಈ ಅನ್ಡಾಕಿಂಗ್ ಕಮಾಂಡ್ ಬಂದ್ರ ಮೇಲೆ, ಈ 12 ಹುಕ್ಗಳನ್ನು ತೆಗೆದ್ರ ಮೇಲೆ, ಫಿಸಿಕಲ್ ಆಗಿ ನಾವು ಸಪರೇಟ್ ಆದ್ರ ಮೇಲೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂದ
ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮತ್ತೆ ತೊಂದರೆ ಆಗಬಾರ್ದು ಅಂತ ಹೇಳಿ ತುಂಬಾ ಸೇಫ್ಟಿ ಚೆಕ್ಸ್ ಗಳಿದಾವೆ. ಅದನ್ನೇ ಡಿಪಾರ್ಟ್ಮೆಂಟ್ 1, ಡಿಪಾರ್ಟ್ಮೆಂಟ್ 2, 3, 4 ಅಂತ 4 ಡಿಪಾರ್ಟ್ಮೆಂಟ್ ಇದೆ. ಆ 4 ಡಿಪಾರ್ಟ್ಮೆಂಟ್ ನಲ್ಲಿ ನಾವು ಮಾಡ್ತಿರೋ ಕೆಲಸ ಏನು ಅಂತಂದ್ರೆ, ಒಂದು ಡ್ರ್ಯಾಗನ್ ಕ್ಯಾಪ್ಸುಲ್ ಅನ್ನ ಫಸ್ಟ್ ಡಿಟ್ಯಾಚ್ ಮಾಡ್ತೀವಿ. ಎರಡನೇದು ಅರೌಂಡ್ 200 ಮೀಟರ್ಸ್ ಅವೇ ಫ್ರಮ್ ಡ್ರ್ಯಾಗನ್ ಕ್ಯಾಪ್ಸುಲ್ ತಗೊಂಡ್ಬರ್ತೀವಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತಗೊಂಡ್ಬರ್ತೀವಿ ಡ್ರ್ಯಾಗನ್ ಕ್ಯಾಪ್ಸುಲ್ ಅನ್ನ. ಅದಾದ್ರ ಮೇಲೆ ಡಿಪಾರ್ಚರ್ ಬಂದ್ ಆಗ್ಬೇಕಾದ್ರೆ ನೀವು ನೋಡಿದ್ರೆ 4 ಕಿಲೋಮೀಟರ್ಸ್ ಬೈ 2 ಕಿಲೋಮೀಟರ್ಸ್ ಬೈ 2 ಕಿಲೋಮೀಟರ್ಸ್ ಆ ಪೀರಿಯಡ್ ಅಲ್ಲಿ ಆ ಎಲಿಪ್ಸಾಯ್ಡ್ ಅಷ್ಟು ದೂರದಲ್ಲಿ ನಾವು ಅದನ್ನ ಸೇಫ್ಟಿ ಝೋನ್ ISS ಗೆ ಮತ್ತೆ ಪುನಃ ಟಚ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಂತರಿಕ್ಷ ಮನೆ ನಿಲ್ದಾಣಕ್ಕೆ ತೊಂದರೆ ಆಗಬಾರ್ದು ಅಂತ ಈ ತರ ಮಾಡ್ಕೊಂಡು ಹೋಗ್ತೀವಿ. ಈ ಡಿಪಾರ್ಚರ್ 1, ಡಿಪಾರ್ಚರ್ 0 ಮತ್ತೆ ಡಿಪಾರ್ಚರ್ 1 ಬರ್ನ್ ಆದ್ರ ಮೇಲೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅವರ ಕೆಲಸ ಮುಗಿತು. ಇನ್ನೇನಿದ್ರು ನಾಸಾ ಮತ್ತೆ ಗ್ರೌಂಡ್ ಸ್ಟೇಷನ್ ಆಕ್ಸಿಯಮ್ ಮತ್ತೆ ಡ್ರ್ಯಾಗನ್ ಕ್ಯಾಪ್ಸುಲ್ ಈ ಮೂರು ಸೇರ್ಪಡೆ ಮಾಡೋದು. ಈಗ ಆಸ್ ಆಫ್ ನೌ ಇನ್ನು ಡಿಡಾಕಿಂಗ್ ಆಗಿಲ್ಲ. ಈ ಡಿಡಾಕಿಂಗ್ ಆಗಿಲ್ದಿರೋ ಕಾರಣ ಅಲ್ಲಿ ಒಂದು ಬಿಗ್ ಲೂಪ್ ಅಂತ ಇದೆ. ಈಗ ಬಿಗ್ ಲೂಪ್ ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಂದಾಯ್ತು, ಡ್ರ್ಯಾಗನ್ ಕ್ಯಾಪ್ಸುಲ್ ಎರಡನೇದಾಯ್ತು, ನಾಸಾ ಮೂರನೇದಾಯ್ತು, ಮತ್ತೆ ಸಪೋರ್ಟ್ ಸ್ಟಾಫ್ 4 ಆಯ್ತು. 4 ಜನರು ಕೂಡ 4 ಇಂಟಿಗ್ರೇಷನ್ ಗ್ರೂಪ್ಸ್ ತೋರಿ ಏನಿದ್ದಾರೆ, ಸಪೋರ್ಟ್ ಗ್ರೂಪ್ಸ್ ಅವರು, ಅವರೆಲ್ಲರೂ ಒಂದೇ ಕಮ್ಯುನಿಕೇಶನ್ ಚಾನಲ್ ಇದ್ದಾರೆ. ದಿಸ್ ಇಸ್ ವಾಟ್ ವಿ ಕಾಲ್ ಬಿಗ್ ಲೂಪ್. ಡಾಕಿಂಗ್ ತೆಗೆದ್ರ ಮೇಲೆ, ಡಿಡಾಕ್ ಆದ್ರ ಮೇಲೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ನಾವು ಆ ಲೂಪ್ ಇಂದ ತೆಗಿತೀವಿ. ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾವು ಇಲ್ಲಿ ಅರ್ಥದಲ್ಲಿರೋರು, ನಾಸಾದವರು ಮತ್ತೆ ಸಪೋರ್ಟ್ ಸ್ಟಾಫ್ ಮತ್ತೆ ಡ್ರ್ಯಾಗನ್ ಕ್ಯಾಪ್ಸುಲ್ ಇಷ್ಟು ಜನ ಸೇರ್ಕೊಂಡ್ಬಿಟ್ಟು ಈಗ ನಾವು ಒಂದು ಗ್ರೂಪ್ ಹಾಕೊಂಡು ನಾವು ಪುನಃ ಬರೋದ್ರ ಬಗ್ಗೆ ನೋಡ್ತೀವಿ. ನಾಳೆ ತಾವ್ ಹೇಳ್ದಂಗೆ ಫ್ಲಾಶ್ ಡೌನ್ ಆಗುತ್ತೆ ಸಮುದ್ರದಲ್ಲಿ. ಇದೆಲ್ಲ ವೆಲ್ ಟೆಸ್ಟೆಡ್ ಪ್ರೊಸೀಜರ್ಸ್ ಇದಾವೆ. ಸೊ ಇದ್ರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಲಿ ಆ ಥರ ಏನೋ ಆಗೋ ಚಾನ್ಸಸ್ ಇಲ್ಲ. ಇಟ್ಸ್ ಆಲ್ ವೆಲ್ ಟೆಸ್ಟೆಡ್ ಸೊಲ್ಯೂಷನ್. ಕೃಷ್ಣಮೂರ್ತಿ ಅವರೇ, ಇನ್ನು 22 ಗಂಟೆಗಳು ತಗೊಳುತ್ತೆ ಅಂತ ಹೇಳಲಾಗಿದೆ. ಅದು ಡಿಡಾಕಿಂಗ್ ಆದ್ಮೇಲೆ ಅಲ್ಲಿಂದ ನಾಳೆ ಸ್ಪ್ಲಾಶ್ ಡೌನ್ ಆಗೋವರೆಗೂ, ಭೂಮಿಗೆ ಬರೋವರೆಗೂ. ಸೊ ಈ ಸಂದರ್ಭದಲ್ಲಿ ಏನೆಲ್ಲ ಚಾಲೆಂಜಸ್ ಬರಬಹುದು, ಏನೆಲ್ಲ ಆಗಬಹುದು? ಯಾಕಂದ್ರೆ ಥ್ರೆಟ್ಸ್ ಏನೇನು ಅಂತ, ಚಾಲೆಂಜಸ್ ಏನೇನು ಅಂತ? ಇದರಲ್ಲಿ ಮೇಜರ್ ಚಾಲೆಂಜ್ ಬರೋದು ಪ್ರಪಲ್ಷನ್. ನಮ್ಮ ಬೋಯಿಂಗ್ ಕ್ಯಾಪ್ಸುಲ್ ಇದೇ ತರ ಒಂದ್ಸಲ ಹೋದಾಗ, ಲಾಸ್ಟ್ ಟೈಮ್ ಬೋಯಿಂಗ್ CRS ಕ್ಯಾಪ್ಸುಲ್ ಹೋದಾಗ್ಲೂ ಅಲ್ಲೂ ಕೂಡ ಇಶ್ಯೂ ಆಗಿದ್ದು ಪ್ರಪಲ್ಷನ್ ಏನಾದ್ರು ಇಶ್ಯೂಸ್ ಬರ್ತದ ಅಂತ ಹೇಳಿ. ಇಲ್ಲಿ ಡ್ರ್ಯಾಗನ್ ಕ್ಯಾಪ್ಸುಲ್ ಅಲ್ಲಿ ಲೈಫ್ ಸಪೋರ್ಟ್ ಸಿಸ್ಟಮ್ ಇದೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಂತೂ ಹೆವಿ ಆಗಿದೆ, ಅಲ್ಲಿ ವರ್ಷಾನುಗಟ್ಲೆ ಇರ್ಬೋದು. ಡ್ರ್ಯಾಗನ್ ಕ್ಯಾಪ್ಸುಲ್ ಅಲ್ಲಿ ವರ್ಷಾನುಗಟ್ಲೆ ಇರುವಂತ ಸಿಸ್ಟಮ್ ಇಲ್ಲ. ಆದ್ರೆ ಸಫಿಶಿಯಂಟ್ ಆಗಿ ಲೈಫ್ ಸಪೋರ್ಟ್ ಸಿಸ್ಟಮ್ ಇದೆ. ಈಗ ಇಲ್ಲಿ ಮೇಜರ್ ಇರೋದು ಪ್ರಪೋರ್ಷನ್ ಕೈ ಕೊಡಬಾರ್ದು. ಯಾಕೆಂದ್ರೆ ಆ ತುಂಬಾ ಎಂಜಿನ್ಸ್ ಇದೆ, ಸಣ್ಣ ಎಂಜಿನ್ಸ್ ಇದ್ಬಿಟ್ಟು ಡಿಪಾರ್ಚರ್ 0 ಬರ್ನ್ ಆದ್ರ ಮೇಲೆ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮತ್ತೆ ಡ್ರ್ಯಾಗನ್ ಈಗ ಸಪರೇಟ್ ಎಂಟಿಟಿ ಆಗ್ತದೆ. ಈಗ ಹ್ಯಾಚ್ ಕ್ಲೋಸ್ ಮಾಡಿದ್ದಾರೆ. ಹ್ಯಾಚ್ ಕ್ಲೋಸ್ ಮಾಡಿದ್ರು ಕೂಡ ಫಿಸಿಕಲ್ ಆಗಿ ನಾವು ಕನೆಕ್ಟ್ ಆಗಿದ್ದೀವಿ. ಯಾವಾಗ ಡಿಪಾರ್ಚರ್ ಬರ್ನ್ 0 ಆಗುತ್ತೆ ಆಗ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬೇರೆ, ಡ್ರ್ಯಾಗನ್ ಕ್ಯಾಪ್ಸುಲ್ ಬೇರೆ. ಸೊ ಈಗ ರಿಯಲ್ ಆಗಿ ಸಪರೇಟ್ ಆಗ್ಬಿಟ್ಟಿದೀವಿ. ಇಲ್ಲಿಂದ ನಾವು 22 ಗಂಟೆಯಲ್ಲಿ ನಾವು ಅದನ್ನ ಡಿಆರ್ಬಿಟ್ ಮಾಡ್ಕೊಂತ ಬರ್ತೀವಿ. ಫಸ್ಟ್ ಸ್ಟೆಪ್ ಆಫ್ ಡಿಆರ್ಬಿಟ್ ಮಾಡೋ ಉದ್ದೇಶ ಏನು ಅಂತಂದ್ರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತೊಂದರೆ ಆಗಬಾರ್ದು, ಆದ್ರೂ ಝೋನ್ ಆಫ್ ಇನ್ಫ್ಲೂಯೆನ್ಸ್ ಇಂದ, ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ಇಂದ ಹೊರಗೆ ಬರಬೇಕು ಅಂತ. ಅದಾದ್ರ ಮೇಲೆ ನಾವು 7.8 ಕಿಲೋಮೀಟರ್ ಪರ್ ಸೆಕೆಂಡ್ ಏನು ಅರ್ಥ 0 ಇತ್ತು, ಆರ್ಬಿಟ್ಗೆ ಹೋಗ್ಬೇಕು 7.8 ಕಿಲೋಮೀಟರ್ಸ್ ಅಷ್ಟು ವೆಲಾಸಿಟಿ ಬೇಕಿತ್ತು. ಈಗ ನಮ್ಮ ಹತ್ರ 7.8 ಕಿಲೋಮೀಟರ್ಸ್ ಅಷ್ಟು ವೆಲಾಸಿಟಿ ಇದೆ. ಅದನ್ನ 0 ಮಾಡಿದ್ರೆ ನಾವು ಅರ್ಥಿಗೆ ಬರೋದು. ಅರ್ಥಿಗೆ ಬಂದಾಗ 0 ಆಗ್ಬೇಕು. ದ ಚಾಲೆಂಜ್ ಈಸ್ ನಾವು ಪ್ರಪೋಲ್ಷನ್ ಸಿಸ್ಟಮ್, ಗೈಡೆನ್ಸ್, ನ್ಯಾವಿಗೇಷನ್ ಪ್ರಪೋಲ್ಷನ್ ಸಿಸ್ಟಮ್ ಇದಲ್ಲ, ಇದು ತುಂಬಾ ಚಾಲೆಂಜಿಂಗ್. ಇದರಲ್ಲಿ ಮೇಜರ್ ಆಗಿ ಒಳಗ್ ಕೂತಿರೋ ಪೈಲಟ್ಸ್ ಕೂಡ ಮಾಡೋದಕ್ಕದ್ದು ಕೆಲಸ ಜಾಸ್ತಿ ಇರಲ್ಲ. ಇಟ್ಸ್ ಆಲ್ ಆಟೋಮೇಟೆಡ್, ಇಟ್ಸ್ ಆಲ್ ಕಂಪ್ಯೂಟರ್ ಡ್ರಿವನ್. ನಾವು ಪ್ಲೇನ್ ಆದ್ರೆ ನಾವು ಓಡಿಸಬಹುದು ಅಂತ ಹೇಳ್ಬೋದು, ಕಾರ್ ಆದ್ರೆ ಓಡಿಸಬಹುದು ಅಂತ ಹೇಳ್ಬೋದು. ಸ್ಪೇಸ್ ಶಿಪ್ಸ್ ಎಲ್ಲ ಓಡಿಸೋಂಥದ್ದು ಆಗಲ್ಲ. ಚೇಂಜಸ್, ಮೈನರ್ ಇಶ್ಯೂಸ್ಗಳು ಬಂದಾಗ ಹ್ಯಾಂಡಲ್ ಮಾಡಬಹುದೇ ಹೊರತು ಇಟ್ಸ್ ಆಲ್ ಆಟೋಮೇಟೆಡ್. ಎಸ್ ಕೃಷ್ಣಮೂರ್ತಿಗಳೇ, ಇನ್ನೊಂದು ಪ್ರಶ್ನೆ. ಈಗ ಡ್ರ್ಯಾಗನ್ ಕ್ಯಾಪ್ಸುಲ್ ಏನೀಗ ಅಂದ್ರೆ ಈಗ ಲ್ಯಾಂಡಿಂಗ್ ಏನ್ ಆಗತ್ತಲ್ಲ, ಅದು ಎಷ್ಟು ಸೇಫ್ಟಿಯಾಗಿ ಲ್ಯಾಂಡ್ ಆಗಬೇಕು ಅಷ್ಟೇ ಪ್ರಮುಖವಾದದ್ದು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನು ಕೂಡ ಅಷ್ಟೇ ಸೇಫ್ಟಿಯಾಗಿ ನೋಡ್ಕೊಳ್ಬೇಕು. ಆ ಒಂದು ಪ್ರೊಸೀಜರ್ ಹೇಗಿರುತ್ತೆ ಅಂತ, ಹೆಂಗೆ ಆ ಒಂದು ಸೇಫ್ ಆಗಿ ಹೆಂಗ್ ನೋಡ್ಕೊಳ್ತಾರಂತ? ಇಲ್ಲಿ ಆರ್ಬಿಟಲ್ ಮೆಕ್ಯಾನಿಕ್ಸ್ ಅಲ್ಲಿ ಮೇಜರ್ ಒಂದು ಇಶ್ಯೂ ಬರೋದು ಸೇಫ್ಟಿ ಅಂತಂದ್ರೆ ಎಲ್ಲಿ ಡಿಕ್ಕಿ ಹೊಡಿತಾರೋ ಅಂತ.
ಈ ಕಾರ್ನಲ್ಲಿ ನಾವು ಗಾಡಿ ಓಡಿಸ್ಬೇಕಾದ್ರೆ ನಮಗೆ ಇಲ್ಲಿ ಹೆದರಿಕೆ ಆಗೋದು ಎದುರುಗಡೆ ಯಾರು ಬಂದು ಕುಡಿತಾರೆ. ಇಲ್ಲಿ ಅದೇ ತರನೇ, ಬಿಕಾಸ್ ಈ ಎರಡು ಆಬ್ಜೆಕ್ಟ್ಸ್ ಗಳು ಆರ್ಬಿಟಲ್ ಇದಾವೆ. ಸೊ ಒಂದು ಹಿಂದ್ಗಡೆಯಿಂದ ಬಂದು ಮತ್ತೆ ವಾಪಸ್ ಗುದ್ದಬಾರದು ಅಂತ. ಹಾಗಾಗಿ ಫಸ್ಟ್ ಡಿಪಾರ್ಚರ್ ಮಾಡೋದು ಫಿಸಿಕಲ್ ಸಪರೇಷನ್ ಆಫ್ ISS ಇಂದ ಡ್ರ್ಯಾಗನ್ ಕ್ಯಾಪ್ಸೂಲ್ ಅದ್ ಮಾಡೋದ್ರ ಮೇಲೂ ಕೂಡ ಬೈ ಚಾನ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಅಲ್ಲಿ ಎಲ್ಲ ಪ್ರಪೋರ್ಷನ್ ಕೈ ಕೊಟ್ಟರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಪುನಃ ಮತ್ತೆ ಡಿಕ್ಕಿ ಹೊಡಿಬಾರದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಅಂತ ಹೇಳ್ಬಿಟ್ಟು ಅದನ್ನ 200 ಮೀಟರ್ಸ್ ತನಕ ತಗೊಂಡು ಸೆಕೆಂಡ್ ಡಿಪಾರ್ಚರ್ ಬಂದ್ ಮಾಡ್ತೀವಲ್ಲ, ಅದರಲ್ಲಿ ನಾವು 4 ಕಿಲೋಮೀಟರ್ಸ್ 2 ಕಿಲೋಮೀಟರ್ಸ್ 2 ಕಿಲೋಮೀಟರ್ಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮತ್ತೆ ಝೆಡ್ ಆಕ್ಸಿಸ್ ತಗೊಂಡ್ರೆ ನಿಮಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ 4 ಕಿಲೋಮೀಟರ್ ಮೇಲಿರುತ್ತೆ. ಈ ಕಡೆ ಸೈಡ್ ಮಾತ್ರ 4 ಕಿಲೋಮೀಟರ್ ಇರುತ್ತೆ, ಈ ಕಡೆ ಸೈಡ್ ಮಾತ್ರ 4 ಕಿಲೋಮೀಟರ್ 2 ಕಿಲೋಮೀಟರ್ 4 ಅಷ್ಟು ಡಿಸ್ಟೆನ್ಸ್ ಆ ಗ್ಯಾಪ್ ಮೇಂಟೈನ್ ಮಾಡ್ತೀವಿ. ಇದು ಮಾಡೋ ಉದ್ದೇಶ ಏನು ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ತೊಂದರೆ ಆಗ್ಬಾರ್ದು. ಇದು ಮಾಡೋದ್ರ ಮೇಲೆ ನಾವು ಅಲ್ಲಿ ಮುಗೀತು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅದಕ್ಕೆ ಹೊಡೆಯೋ ಚಾನ್ಸಸ್ಗಳಿಲ್ಲ. ಈಗ ನಮ್ಮ ಲೈಫ್ ನ ನೋಡ್ಕೊಬೇಕು. ಈಗ ಡ್ರ್ಯಾಗನ್ ಕ್ಯಾಪ್ಸೂಲ್ ವಾಪಸ್ ಅರ್ತಿಗೆ ಬರ್ಬೇಕು. ಅರ್ತಿಗೆ ಬರ್ಬೇಕು ಅಂತಂದ್ರೆ ದಿಸ್ ಇಸ್ ವೇರ್ ದ ರೀ ಎಂಟ್ರಿ ಥಿಂಗ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್. ರೀ ಎಂಟ್ರಿನಲ್ಲಿ ಈ ಪ್ರಪಂಚದಲ್ಲಿ 4 ಟೈಪ್ ಆಫ್ ರೀ ಎಂಟ್ರಿ ಇದೆ. ಒಂದು ಸೋಯೂಸ್ ಟೈಪ್ ಆಫ್ ರೀ ಎಂಟ್ರಿ, ಅದನ್ನೇ ಈಗ ಡ್ರ್ಯಾಗನ್ ಕ್ಯಾಪ್ಸೂಲ್ ಮಾಡುದು. ಮತ್ತೊಂದು ಸ್ಪೇಸ್ ಶಟಲ್ ಟೈಪ್ ಆಫ್ ರೀ ಎಂಟ್ರಿ ಇದೆ. ಅದನ್ನ ಮೊದಲು ಸ್ಪೇಸ್ ಶಟಲ್ ಟೈಪ್ ಮಾಡ್ತಾ ಇದ್ರು, ಈಗ ನಿಲ್ಸಿದ್ದಾರೆ. ನಾಸಾ ಅವ್ರು ಮಾಡ್ತಾ ಇದ್ರು. ಬೆಲಿ ಆಫ್ ದ ಸ್ಪೇಸ್ ಕ್ರಾಫ್ಟ್ ಯೂಸ್ ಮಾಡ್ಬಿಟ್ಟು ಲ್ಯಾಂಡ್ ಮಾಡ್ತಾ ಇದ್ರು. ಈಗ ಸ್ಟಾರ್ ಶಿಪ್ ಅವರು ಈಗ ಥರ್ಡ್ ಮೆಥಡ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ಬೆಲಿ ಆಫ್ ದಿ ಸ್ಟಾರ್ ಶಿಪ್ ಅನ್ನು ಅದನ್ನ ರಾಕೆಟ್ ಯೂಸ್ ಮಾಡ್ಕೊಂಡು ಕೊನೆಯ ಮೂಮೆಂಟ್ ಅಲ್ಲಿ ಸ್ಟ್ರೈಟ್ ಮಾಡ್ಬಿಟ್ಟು ರಾಕೆಟ್ ಪ್ರಪಂಚ ಲ್ಯಾಂಡ್ ಮಾಡೋದು ಅಂತ. ಇದು ಬಿಟ್ರೆ 4ನೇ ಮೆಥಡ್ ಒಂದಿದೆ, ಅದಿನ್ನು ರಿಸರ್ಚ್ ಅಲ್ಲಿ ಇದೆ. ಅದನ್ನ ನಾನು ಪೇಟೆಂಟ್ ಮಾಡಿದ್ದೀನಿ. ಇದನ್ನ ಹನುಮಂತನ್ ಬಾಲ ಯೂಸ್ ಮಾಡ್ಕೊಂಡು ಮಾಡೋದು ಅಂತ ಹೇಳಿ. ಇಟ್ಸ್ ಕಾಲ್ಡ್ ಯೂಸಿಂಗ್ ಅಸಿಸ್ಟೆಡ್ ಟೈಲ್ ನಾವೆಲ್ ರೀಎಂಟ್ರಿ ಮೆಥಡ್ ಫಾರ್ ಸ್ಪೇಸ್ ಕ್ರಾಫ್ಟ್ ಅಂಡ್ ಸ್ಪೇಸ್ ಶಿಪ್ಸ್ ಅಂತ ಹೇಳ್ಬಿಟ್ಟು ಇಟ್ ಯೂಸಸ್ ಅನ್ ಅಸಿಸ್ಟೆಡ್ ಟೇಲ್ ಫಾರ್ ಲ್ಯಾಂಡಿಂಗ್. ಈ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಯೂಸ್ ಮಾಡ್ತದೆ. ಇದು ಸೋಯೂಸ್ ಮೆಥಡ್ ಆಫ್ ರೀಎಂಟ್ರಿ. ದಿಸ್ ಇಸ್ ಟೆಸ್ಟೆಡ್ ಫ್ರಮ್ ಪಾಸ್ಟ್ 70 years. ಫಸ್ಟ್ ಸೋಯೂಸ್ ಅಲ್ಲಿ ಮಾಡಿದ್ವಲ್ಲ, ಯೂರಿ ಗಗರಿನ್ ಹೋದ್ರಲ್ಲ, ಆ ಮೆಥಡ್. ಅದಾದ್ರ ಮೇಲೆ ನಮ್ಮ ಅಪೋಲೋ ಮಿಷನ್ಸ್ ಗಳು ಏನಿದಾವೆ ಅದನ್ನ ಯೂಸ್ ಮಾಡಿದ್ದಾರೆ. ಓರಿಯನ್ ಕ್ಯಾಪ್ಸೂಲ್ ಯೂಸ್ ಮಾಡ್ತಾ ಇದ್ದಾರೆ. ಇವತ್ತಿಗೆ ಯೂಸ್ ಆಗ್ತಿರೋ ಸೋಯೂಸ್ ಮೆಥಡ್ ಕೂಡ ಇದೆ. ಚೈನೀಸ್ ಸಿಸ್ಟಮ್ಸ್ ಏನಿದೆ ಅದು ಕೂಡ ಇದನ್ನು ಯೂಸ್ ಮಾಡ್ತಾರೆ. ನಮ್ಮ ಗಗನಯಾನ್ ಏನ್ ಮಾಡುತ್ತಲ್ಲ ಮುಂದೆ ಇನ್ನೊಂದು ವರ್ಷ 2 ವರ್ಷ 3 ವರ್ಷದಲ್ಲಿ ಆಗುತ್ತದೆ, ಅದು ಕೂಡ ಇದೆ. ಬ್ಯಾಲಿಸ್ಟಿಕ್ ರೀಎಂಟ್ರಿ ವೇರ್ ಯು ಯೂಸ್ ದ ಬೆಲಿ ಆಫ್ ದ ಸ್ಪೇಸ್ ಕ್ರಾಫ್ಟ್ ಟು ರಿಡ್ಯೂಸ್ ದ ವೆಲಾಸಿಟಿ. ಈಗ ಏನಾಗಿದೆ 7.8 ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಅಷ್ಟು ಕೈನೆಟಿಕ್ ಎನರ್ಜಿ ಇದೆ ಆ ಆಬ್ಜೆಕ್ಟ್ ಅಲ್ಲಿ. ಅದನ್ನ ನಾವು ಅಟ್ಮಾಸ್ಫಿಯರ್ ಬರಬೇಕಾದ್ರೆ ಅಟ್ಲೀಸ್ಟ್ 2 ಕಿಲೋಮೀಟರ್ಸ್ ಲೆವೆಲ್ ತಂದಿಡಬೇಕು. 7.8 ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಇಂದ 2 ಕಿಲೋಮೀಟರ್ಸ್ ತಂದಿಡಬೇಕು. ಇಲ್ಲ ಅಂದ್ರೆ ಅದ್ರದ್ದು ಎಷ್ಟು ಕೈನೆಟಿಕ್ ಎನರ್ಜಿ ಇರುತ್ತೆ ಅಂತಂದ್ರೆ ಆ ಕೈನೆಟಿಕ್ ಎನರ್ಜಿ ಏರ್ ಮಾಲಿಕ್ಯೂಲ್ಸ್ ಹಿಟ್ ಆದಾಗ ಹೀಟ್ ಜನರೇಟ್ ಆಗುತ್ತೆ. ಆ ಹೀಟ್ ಕ್ಯಾಪ್ಸೂಲ್ ಮೆಲ್ಟ್ ಮಾಡೋಷ್ಟು ಅಷ್ಟು ಎನರ್ಜಿ ಇರುತ್ತೆ ಅದರಲ್ಲಿ. ಅದಕ್ಕೋಸ್ಕರ ವಿ ಹ್ಯಾವ್ ಟು ರಿಡ್ಯೂಸ್ ಫ್ರಮ್ 7.8 ಕಿಲೋಮೀಟರ್ಸ್ ಟು 2 ಕಿಲೋಮೀಟರ್ಸ್. 2 ಕಿಲೋಮೀಟರ್ಸ್ ಬಂದ್ರ ಮೇಲೆ ನಮ್ಗೆ ಅಟ್ಮಾಸ್ಫಿಯರ್ ಸಿಕ್ಬಿಡುತ್ತೆ. ಅಟ್ಮಾಸ್ಫಿಯರ್ ಸಿಕ್ತು ಅಂತನಕ್ಕೂ ಅದೇನಾಗುತ್ತೆ, ಗಾಳಿ ನಿಧಾನಕ್ಕೆ ಅದನ್ನ ಸ್ಲೋ ಮಾಡ್ತಾ ಹೋಗುತ್ತೆ. ಅದು ಸ್ಲೋ ಮಾಡ್ಕೊಂಡು ನಿಮಗೆ ಅಟ್ಮಾಸ್ಫಿಯರ್ ಇಟ್ ಸೆಲ್ಫ್ 200 ಮೀಟರ್ಸ್ ಪರ್ ಸೆಕೆಂಡ್ ತನಕ ತಂದಾಗ, ನೀವು ಪ್ಯಾರಾಶೂಟ್ ಎಲ್ಲಾನು 200 ಮೀಟರ್ಸ್ ಪರ್ ಸೆಕೆಂಡ್ ತನಕ ತಂದಾಗ. ಆದ್ರೆ ಸಾಫ್ಟ್ ಲ್ಯಾಂಡಿಂಗ್ ಆಗ್ಬೇಕಾಗಿದೆ. ಅದಕ್ಕೋಸ್ಕರ ನಾವು ಫಸ್ಟ್ ಒಂದು ಗೈಡಿಂಗ್ ಪ್ಯಾರಾಶೂಟ್ ಹಾಕೊಂತೀವಿ. ಅದಾದ್ರ ಮೇಲೆ 4 ಪ್ಯಾರಾಶೂಟ್ 5 ಪ್ಯಾರಾಶೂಟ್ ಮಲ್ಟಿ ಪ್ಯಾರಾಶೂಟ್ ಸಿಸ್ಟಮ್ಸ್ ಇದೆ. ಸಿಸ್ಟಮ್ಸ್ ಒಂದು ಮಾಡ್ಕೊಂಡ್ಬಿಟ್ಟು ಕೊನೆಗೆ ಅದನ್ನ ನಾವು ಸಮುದ್ರದಲ್ಲಿ ಟಚ್ ಡೌನ್ ಮಾಡ್ತೀವಿ. ಸೋಯಿಸ್ ಆದ್ರೆ ಅವರು ಮರುಭೂಮಿಲಿ ಲ್ಯಾಂಡ್ ಮಾಡಿಸ್ತಾರೆ. ಅದಕ್ಕೆ ಸಮುದ್ರದಲ್ಲೇ ಮಾಡ್ಬೇಕು ಅಂತ ಲ್ಯಾಂಡ್ ಮೇಲೂ ಕೂಡ ಮಾಡ್ತಾರೆ. ರೈಟ್. ಕೃಷ್ಣಮೂರ್ತಿ ಅವರೇ, ಇನ್ನು ನಮ್ಗೆ ಜನಸಾಮಾನ್ಯರಿಗೆ ಕುತೂಹಲ ಇರುತ್ತೆ. ಏನಂದ್ರೆ ನಮ್ಗೆ ಈಗ ಕಾರ್ ಇರ್ಬೋದು ಅಥವಾ ಬೇರೆ ಯಾವುದೇ ವೆಹಿಕಲ್ ಇರ್ಬೋದು, ಅದು ಹೇಗೆ ವರ್ಕ್ ಆಗತ್ತೆ ಅಂತ ಗೊತ್ತು. ಆಮೇಲೆ ಏರ್ ಕ್ರಾಫ್ಟ್ ಹೇಗೆ ವರ್ಕ್ ಆಗತ್ತೆ ಅಂತ ಗೊತ್ತು. ಈ ಸ್ಪೇಸ್ ಶಿಪ್ ಅಂತ ಬಂದಾಗ ಐ ನೋ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಮ್ಯುನಿಕೇಟ್ ದೀಸ್ ಥಿಂಗ್ಸ್ ಇನ್ ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್, ಬಟ್ ಸ್ಟಿಲ್ ಅದು ಹೇಗೆ ವರ್ಕ್ ಆಗತ್ತೆ, ಯಾವ ತತ್ವದ ಮೇಲೆ ವರ್ಕ್ ಆಗತ್ತೆ, ಅದರ ಡೈರೆಕ್ಷನ್ಸ್ ಹೇಗೆ ಫಿಕ್ಸ್ ಮಾಡ್ತಾರೆ, ಯಾವ ತರ ಅದು ಅದರ ಟೆಕ್ನಾಲಜಿ ಯಾವ ತರ, ಅದು ವರ್ಕ್ ಆಗೋದು ಯಾವ ರೀತಿ, ಆಪರೇಷನ್ಸ್ ಹೇಗೆ ವರ್ಕ್ ಆಗತ್ತೆ ಸ್ವಲ್ಪ ಹೇಳ್ಬೋದಾ? ಮೇಡಮ್, ಇದು ಆಕ್ಚುಲಿ ಈ ಪ್ಲೇನ್ ಆಕ್ಚುಲಿ ವರ್ಕ್ ಮಾಡೋದು ಹೇಳೋದು ಕಷ್ಟ. ನಿಜ ಹೇಳ್ಬೇಕು ಅಂತಂದ್ರೆ ಪ್ಲೇನ್ ಆಕ್ಚುಲಿ ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಡಿವೈಸ್ ಕಂಪೇರ್ಡ್ ಟು ಸ್ಪೇಸ್ ಕ್ರಾಫ್ಟ್.
ಸ್ಪೇಸ್ ಕ್ರಾಫ್ಟ್ ಇದಲ್ಲ ಪ್ಯೂರ್ ಫಿಸಿಕ್ಸ್. ಓಕೆ. ಪ್ಯೂರ್ ಫಿಸಿಕ್ಸ್. ಒಂದ್ ಕಲ್ ಬಿಸಾಕಿದ್ರೆ ನೀವು ಮೇಲ್ ಹೋಗುತ್ತೆ, ಆಮೇಲೆ ಅರ್ತ್ ಗ್ರಾವಿಟಿಯಿಂದ ವಾಪಸ್ ಕೆಳಗೆ ಬರುತ್ತೆ ಅಷ್ಟೇ. ಆದ್ರೆ ಅಲ್ಲಿ ಬರ್ಬೇಕಾದ್ರೆ ಅಟ್ಮಾಸ್ಫಿಯರ್ ಇದೆ, ಡ್ರ್ಯಾಗ್ ಇದೆ, ಇದೆಲ್ಲ ಸಣ್ಣ ಸಣ್ಣ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ನಂಬರ್ 1.